ಮುಂದಿನ ಸುದ್ದಿಯನ್ನ ನೋಡೋಣ. ಇದು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದ ಸುದ್ದಿ. ಇದು ಕೊಲೆ ಕೃತ್ಯವನ್ನ ಸಮರ್ಥಿಸಿಕೊಂಡ ಪೊರ್ಕಿ ಫ್ಯಾನ್ಸ್ ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮಣ್ಣನಿಗೋಸ್ಕರ ಜೈಲು ಪಾಲಾದ ಅವರ ಕಥೆಯನ್ನ ನೀವು ನೋಡಲೇಬೇಕು. ನಿಮ್ಮ ಬಾಸ್ನ ನಂಬಿದ್ದಕ್ಕೆ ಅವರಿಗೆ ಎಂಥ ಸ್ಥಿತಿ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕು. ನೀವೇ ನೋಡಿ ಅವ್ರು ಹೆಂಗಿದ್ದಾರೆ ಅಂತ. ಈ ಸ್ಟೋರಿ ನೋಡಿ. ಹೀರೋ ನಂಬಿ ಹೋದವರು ಝೀರೋ. ಡಿ ಬಾಸ್ ನಂಬಿದ್ದಕ್ಕೆ ಸಿಕ್ಕಿದ್ದು ಬರೀ ಚೊಂಬು. ಈ ಬಂಡ ಭೂಪತಿಯದ್ದು ಬರೀ ಸಿನಿಮಾದಲ್ಲಷ್ಟೇ ಹೀರೋಯಿಸಂ. ಇವನು ನಿಜವಾದ ಹೀರೋ ಆಗಿದ್ರೆ ರೇಣುಕಾ ಸ್ವಾಮಿಯ ನೆತ್ತರು ಹರಿಸುತ್ತಿರ್ಲಿಲ್ಲ. ಅಟ್ಲೀಸ್ಟ್ ಕೊಲೆ ಬಳಿಕ ಪೊಲೀಸರಿಗೆ ಹೋಗಿ ಸರೆಂಡರ್ ಆಗ್ತಿದ್ದ. ತಪ್ಪಾಗಿದೆ ಅಂತ ಕಾನೂನಿಗೆ ತಲೆಬಾಗ್ತಿದ್ದ. ಆದ್ರೆ ಈ ಪೊರ್ಕಿ ಮಾಡಿದ್ದು ಮನೆ ಹಾಳ ಕೆಲಸ. ಬಡವರ ಮಕ್ಕಳನ್ನ ಜೈಲಿಗೆ ಕಳಿಸೋ ತಗಡು ಕೆಲಸ. ಜಾಮೀನು ಸಿಕ್ಕರೂ ಇಲ್ಲ ಬಿಡುಗಡೆ ಭಾಗ್ಯ. ಡಿ ಬಾಸ್ ನಂಬಿದ್ದಕ್ಕೆ ಶ್ಯೂರಿಟಿಗೂ ಹಣವಿಲ್ಲ. ದರ್ಶನ್ಗಾಗಿ ರೇಣುಕಾ ಸ್ವಾಮಿ ಕೊಲೆ ಆರೋಪವನ್ನ ಮೂವರು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ರು. ಕಾಕಿ ಮುಂದೆ ಹೋಗಿ ನಾವೇ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದು ಅಂತ ಶರಣಾಗಿದ್ರು. ಆದ್ರೀಗ ಆ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಜಾಮೀನು ಸಿಕ್ಕಿದೆ. ಆದರೆ ದುರಂತ ನೋಡಿ, ಬೇಲ್ ಸಿಕ್ಕು 3 ದಿನವಾದರೂ ಕೂಡ ಇವರ ಬಳಿ ಶ್ಯೂರಿಟಿಗೆ 2 ಲಕ್ಷ ಹಣವಿಲ್ಲ. ಜೈಲಿನಿಂದ ಹೊರಬರಲಾಗದೆ ಮೂವರು ಕೋಣೆಯೊಳಗೆ ಒದ್ದಾಡ್ತಿದ್ದಾರೆ. ದರ್ಶನ್ ಕೈದಿ ನಂಬರ್ ಟ್ಯಾಟೋ ಹಾಕಿಸಿಕೊಳ್ಳೋ ಪೊರ್ಕಿ ಅಭಿಮಾನಿಗಳೇ, ಒಂದು ಕೊಲೆಯನ್ನ ಸಮರ್ಥಿಸಿಕೊಳ್ಳೋ ಡೆವಿಲ್ ಫ್ಯಾನ್ಸ್ಗಳೇ, ನಿಮ್ಮ ಡಿ ಬಾಸ್ಗಾಗಿ ಜೈಲು ಪಾಲಾದವರನ್ನ ನೀವಾದ್ರೂ ಬಿಡಿಸ್ಕೊಂಡು ಬನ್ನಿ. ಬಡವರ ಮಕ್ಕಳಿಗೆ ನೆರವಾಗಿ ಪುಣ್ಯ ಕಟ್ಕೊಳ್ಳಿ. ಜಗದೀಶ್, ತುಮಕೂರು, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಲಕ್ಷ ಹಣವನ್ನ ಡೀಲ್ ಮಾಡಿದ್ದ. ಆದರೆ ಅದೇ ಡೀಲ್ ಈಗ ದಾಸನಿಗೆ ಮುಳುವಾಗಿದೆ. ನಾಳೆ ಐಟಿ ಅಧಿಕಾರಿಗಳು ದರ್ಶನ್ಗೆ ಮತ್ತೊಂದು ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ಕಂಬಿ ಹಿಂದಿರೋ ಕರಿಯನಿಗೆ ಮತ್ತೆ ಶಾಕ್. ನಾಳೆ ಐಟಿ ಅಧಿಕಾರಿಗಳಿಂದ ಪೊರ್ಕಿ ವಿಚಾರಣೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸುತ್ತಿರೋ ದಾಸ ಕಂಗಾಲಾಗಿದ್ದಾನೆ. ಸೆಂಟ್ರಲ್ ಜೈಲಿನಲ್ಲಿ ಇರೋಕ್ಕೂ ಆಗದೆ, ಹೊರ ಬರೋಕ್ಕೂ ಆಗದೆ ಕಂಗೆಟ್ಟಿರೋ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಾಳೆ ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಎಂಟ್ರಿ ಕೊಡಲಿದ್ದು ವಿಚಾರಣೆ ನಡೆಸಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಐಟಿ ಅಧಿಕಾರಿಗಳು ನಾಳೆ ದರ್ಶನನ್ನ ವಿಚಾರಣೆ ನಡೆಸಲಿದ್ದಾರೆ. ಐಟಿ ಅಧಿಕಾರಿಗಳು ಕೊಲೆ ಆರೋಪಿ ದರ್ಶನ್ ವಿಚಾರಣೆ ಮಾಡೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ರೇಣುಕಾ ಸ್ವಾಮಿ ಕೊಲೆ ಬಳಿಕ ಹಣದ ವಹಿವಾಟು ನಡೆದಿದೆ. ಹಣ ಕೊಟ್ಟು ಮೂವರನ್ನ ಸರೆಂಡರ್ ಮಾಡಿಸೋ ಪ್ಲಾನ್ ಮಾಡಿದ್ರು. ಕೇಸ್ ಮುಚ್ಚಿ ಹಾಕಲು ಆರೋಪಿ ದರ್ಶನ್ ಒಟ್ಟು 47 ಲಕ್ಷ ರೂಪಾಯಿ ಹೊಂದಿಸಿದ್ದ. ಅಷ್ಟು ಹಣ ಎಲ್ಲಿಂದ ಬಂತು, ಹೇಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ನಾಳೆ ನಾಡಿದ್ದು ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಆಗಮಿಸಲಿದ್ದಾರೆ. ಕೋರ್ಟ್ ಆದೇಶದ ಹಿನ್ನೆಲೆ ದರ್ಶನ್ ವಿಚಾರಣೆ ನಡೆಸಲಾಗ್ತಿದ್ದು, ತನಿಖೆಗೆ ಸಹಕರಿಸುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಮೇಲ್ ಮಾಡಿದೆ. ಹೀಗಾಗಿ ಹಣದ ಮೂಲ ಪತ್ತೆಗೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ದಾಸನಿಗೆ ಐಟಿ ಶಾಕ್, ಜೈಲಿಗೆ ವಕೀಲರ ದೌಡು. ದರ್ಶನ್ಗೆ ಐಟಿ ಶಾಕ್ ಬೆನ್ನಲ್ಲೇ ಬಳ್ಳಾರಿ ಜೈಲಿಗೆ ವಕೀಲರು ದೌಡಾಯಿಸಿದ್ದಾರೆ. ಹಿರಿಯ ವಕೀಲ ರಾಮಸಿನ್ ದರ್ಶನ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಐಟಿ ಅಧಿಕಾರಿಗಳ ಮುಂದೆ ಯಾವ ರೀತಿಯಲ್ಲಿ ಉತ್ತರ ನೀಡಬೇಕು ಅಂತ ವಕೀಲರು ದರ್ಶನ್ಗೆ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿಯನ್ನ ನೋಡೋಣ. ಇದು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದ ಸುದ್ದಿ. ಇದು ಕೊಲೆ ಕೃತ್ಯವನ್ನ ಸಮರ್ಥಿಸಿಕೊಂಡ ಪೊರ್ಕಿ ಫ್ಯಾನ್ಸ್ ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮಣ್ಣನಿಗೋಸ್ಕರ
ಜೈಲು ಪಾಲಾದ ಅವರ ಕಥೆಯನ್ನ ನೀವು ನೋಡಲೇಬೇಕು. ನಿಮ್ಮ ಬಾಸ್ನ ನಂಬಿದ್ದಕ್ಕೆ ಅವರಿಗೆ ಎಂಥ ಸ್ಥಿತಿ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕು. ನೀವೇ ನೋಡಿ ಅವ್ರು ಹೆಂಗಿದ್ದಾರೆ ಅಂತ. ಈ ಸ್ಟೋರಿ ನೋಡಿ. ಹೀರೋ ನಂಬಿ ಹೋದವರು ಝೀರೋ. ಡಿ ಬಾಸ್ ನಂಬಿದ್ದಕ್ಕೆ ಸಿಕ್ಕಿದ್ದು ಬರೀ ಚೊಂಬು. ಈ ಬಂಡ ಭೂಪತಿಯದ್ದು ಬರೀ ಸಿನಿಮಾದಲ್ಲಷ್ಟೇ ಹೀರೋಯಿಸಂ. ಇವನು ನಿಜವಾದ ಹೀರೋ ಆಗಿದ್ರೆ ರೇಣುಕಾ ಸ್ವಾಮಿಯ ನೆತ್ತರು ಹರಿಸುತ್ತಿರಲಿಲ್ಲ. ಅಟ್ಲೀಸ್ಟ್ ಕೊಲೆ ಬಳಿಕ ಪೊಲೀಸರಿಗೆ ಹೋಗಿ ಸರೆಂಡರ್ ಆಗ್ತಿದ್ದ. ತಪ್ಪಾಗಿದೆ ಅಂತ ಕಾನೂನಿಗೆ ತಲೆ ಬಾಗ್ತಿದ್ದ. ಆದ್ರೆ ಈ ಪೊರ್ಕಿ ಮಾಡಿದ್ದು ಮನೆ ಹಾಳ ಕೆಲಸ. ಬಡವರ ಮಕ್ಕಳನ್ನ ಜೈಲಿಗೆ ಕಳಿಸೋ ತಗಡು ಕೆಲಸ. ಜಾಮೀನು ಸಿಕ್ಕರೂ ಇಲ್ಲ ಬಿಡುಗಡೆ ಭಾಗ್ಯ. ಡಿ ಬಾಸ್ ನಂಬಿದ್ದಕ್ಕೆ ಶ್ಯೂರಿಟಿಗೂ ಹಣವಿಲ್ಲ. ದರ್ಶನ್ಗಾಗಿ ರೇಣುಕಾ ಸ್ವಾಮಿ ಕೊಲೆ ಆರೋಪವನ್ನ ಮೂವರು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ರು. ಕಾಕಿ ಮುಂದೆ ಹೋಗಿ ನಾವೇ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದು ಅಂತ ಶರಣಾಗಿದ್ರು. ಆದ್ರೀಗ ಆ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಜಾಮೀನು ಸಿಕ್ಕಿದೆ. ಆದರೆ ದುರಂತ ನೋಡಿ, ಬೇಲ್ ಸಿಕ್ಕು 3 ದಿನವಾದರೂ ಕೂಡ ಇವರ ಬಳಿ ಶ್ಯೂರಿಟಿಗೆ 2 ಲಕ್ಷ ಹಣವಿಲ್ಲ. ಜೈಲಿನಿಂದ ಹೊರಬರಲಾಗದೆ ಮೂವರು ಕೋಣೆಯೊಳಗೆ ಒದ್ದಾಡ್ತಿದ್ದಾರೆ. ದರ್ಶನ್ ಕೈದಿ ನಂಬರ್ ಟ್ಯಾಟೋ ಹಾಕಿಸಿಕೊಳ್ಳೋ ಪೊರ್ಕಿ ಅಭಿಮಾನಿಗಳೇ, ಒಂದು ಕೊಲೆಯನ್ನ ಸಮರ್ಥಿಸಿಕೊಳ್ಳೋ ಡೆವಿಲ್ ಫ್ಯಾನ್ಸ್ಗಳೇ, ನಿಮ್ಮ ಡಿ ಬಾಸ್ಗಾಗಿ ಜೈಲು ಪಾಲಾದವರನ್ನ ನೀವಾದರೂ ಬಿಡಿಸ್ಕೊಂಡು ಬನ್ನಿ. ಬಡವರ ಮಕ್ಕಳಿಗೆ ನೆರವಾಗಿ ಪುಣ್ಯ ಕಟ್ಕೊಳ್ಳಿ. ಜಗದೀಶ್, ತುಮಕೂರು, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಲಕ್ಷ ಹಣವನ್ನ ಡೀಲ್ ಮಾಡಿದ್ದ. ಆದರೆ ಅದೇ ಡೀಲ್ ಈಗ ದಾಸನಿಗೆ ಮುಳುವಾಗಿದೆ. ನಾಳೆ ಐಟಿ ಅಧಿಕಾರಿಗಳು ದರ್ಶನ್ಗೆ ಮತ್ತೊಂದು ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ಕಂಬಿ ಹಿಂದಿರೋ ಕರಿಯನಿಗೆ ಮತ್ತೆ ಶಾಕ್. ನಾಳೆ ಐಟಿ ಅಧಿಕಾರಿಗಳಿಂದ ಪೊರ್ಕಿ ವಿಚಾರಣೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸುತ್ತಿರೋ ದಾಸ ಕಂಗಾಲಾಗಿದ್ದಾನೆ. ಸೆಂಟ್ರಲ್ ಜೈಲಿನಲ್ಲಿ ಇರೋಕ್ಕೂ ಆಗದೆ, ಹೊರ ಬರೋಕ್ಕೂ ಆಗದೆ ಕಂಗೆಟ್ಟಿರೋ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಾಳೆ ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಎಂಟ್ರಿ ಕೊಡಲಿದ್ದು ವಿಚಾರಣೆ ನಡೆಸಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಐಟಿ ಅಧಿಕಾರಿಗಳು ನಾಳೆ ದರ್ಶನ್ ಅನ್ನ ವಿಚಾರಣೆ ನಡೆಸಲಿದ್ದಾರೆ. ಐಟಿ ಅಧಿಕಾರಿಗಳು ಕೊಲೆ ಆರೋಪಿ ದರ್ಶನ್ ವಿಚಾರಣೆ ಮಾಡೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ರೇಣುಕಾ ಸ್ವಾಮಿ ಕೊಲೆ ಬಳಿಕ ಹಣದ ವಹಿವಾಟು ನಡೆದಿದೆ. ಹಣ ಕೊಟ್ಟು ಮೂವರನ್ನ ಸರೆಂಡರ್ ಮಾಡಿಸೋ ಪ್ಲಾನ್ ಮಾಡಿದ್ರು. ಕೇಸ್ ಮುಚ್ಚಿ ಹಾಕಲು ಆರೋಪಿ ದರ್ಶನ್ ಒಟ್ಟು 47 ಲಕ್ಷ ರೂಪಾಯಿ ಹೊಂದಿಸಿದ್ದ. ಅಷ್ಟು ಹಣ ಎಲ್ಲಿಂದ ಬಂತು, ಹೇಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ನಾಳೆ ನಾಡಿದ್ದು ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಆಗಮಿಸಲಿದ್ದಾರೆ. ಕೋರ್ಟ್ ಆದೇಶದ ಹಿನ್ನೆಲೆ ದರ್ಶನ್ ವಿಚಾರಣೆ ನಡೆಸಲಾಗ್ತಿದ್ದು, ತನಿಖೆಗೆ ಸಹಕರಿಸುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಮೇಲ್ ಮಾಡಿದೆ. ಹೀಗಾಗಿ ಹಣದ ಮೂಲ ಪತ್ತೆಗೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ದಾಸನಿಗೆ ಐಟಿ ಶಾಕ್, ಜೈಲಿಗೆ ವಕೀಲರ ದೌಡು. ದರ್ಶನ್ಗೆ ಐಟಿ ಶಾಕ್ ಬೆನ್ನಲ್ಲೇ ಬಳ್ಳಾರಿ ಜೈಲಿಗೆ ವಕೀಲರು ದೌಡಾಯಿಸಿದ್ದಾರೆ. ಹಿರಿಯ ವಕೀಲ ರಾಮಸಿನ್ ದರ್ಶನ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಐಟಿ ಅಧಿಕಾರಿಗಳ ಮುಂದೆ ಯಾವ ರೀತಿಯಲ್ಲಿ ಉತ್ತರ ನೀಡಬೇಕು ಅಂತ ವಕೀಲರು ದರ್ಶನ್ಗೆ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.